ತೆಲುಗು ಸರ್ ತೆಲುಗು ಬಂದ್ಬಿಟ್ಟು ತೆಲುಗು ಬಂದು ಒಬ್ಬ ಸರ್ ಅವನು ಕೆಲಸ ಮಾಡೋ ಹುಡುಗ, ಒಬ್ಬ ಬಿಲ್ಡಿಂಗಲ್ಲಿ ಕೆಲಸ ಮಾಡೋ ಹುಡುಗ. ಅಂದ್ರೆ ಸ್ಕೂಲಿಗೆ ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಕೆಲಸ ಮಾಡ್ತಿದ್ದು ಫಸ್ಟ್ ಟೈಮ್ ನೀವೇ ಹೌದೌದು. ಏನು ಸರ್ ಡಿಫ್ರೆಂಟ್ ಇದೆ ಹೇಳಿ ಇಂಟ್ರೆಸ್ಟಿಂಗ್ ಸೊ ಅವ್ರು ನನಗೆ ಒಂದು ತೆಲುಗು ವೆಬ್ ಸೀರೀಸ್ ಶೂಟಿಂಗಲ್ಲಿ ಇರಬೇಕಾದ್ರೆ ಅದಕ್ಕೆ ಒಂದು ಸಾಂಗ್ ಲಿರಿಕ್ಸ್ ಬರೆದಿದ್ರು, ಒಂದು 40 ಸೆಕೆಂಡ್ಸ್ ಏನೋ ಲಿರಿಕ್ಸ್ ಬರೆದಿದ್ರು. ನಾನು ಅವ್ರನ್ನ ಫೋನ್ ಮಾಡಿ ಕೇಳಿದೆ, ಈ ಥರ ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್. ಅವರು ಸುಮ್ಮನೆ ರಫಾಗಿ ಬರೆದಿದ್ದು, ಅವತ್ತೇನೋ ಖಾಲಿ ಇದ್ರು ಅಂತ ಬರ್ದು. ಹಾಂ ಸರಿ ಅಂದ್ಬಿಟ್ಟು ಅವರು ಫ್ರೆಂಡ್ ಅಂತ ಅವರು ಆ್ಯಕ್ಚುಲಿ ಅಲ್ಲಿ ವೆಬ್ ಸೀರೀಸ್ಗೆ ಹೋದೆ, ಅಲ್ಲೊಬ್ಬ ಹುಡುಗನ ಫ್ರೆಂಡ್ ಅಷ್ಟೇ. ಇಲ್ಲ ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ಕೊಳ್ತೀನಿ ಅಂತ. ಸರ್ ಬೇಡ ಸರ್, ಮತ್ತೆ ಅವ್ರಿಗೆ ಬೇಜಾರು ಮಾಡಿ, ಇಲ್ಲ ಕೊಡಿ ಅಂತ ತೊಗೊಂಬಂದು ಫೋನ್ ಮಾಡಿ ಹೇಳಿದೆ, ಈ ಥರ ಒಂದು ಟ್ಯೂನ್ ಕಳಿಸ್ತೀನಿ, ನನಗೆ ಲಿರಿಕ್ಸ್ ಬೇಕು ಅಂತ. ಅಣ್ಣ ನಾನು ಬರೀ ಫಸ್ಟ್ ನೋಡೋಣ ಮತ್ತೆ ಸರಿ ಅಂದ್ಬಿಟ್ಟು ನೈಟ್ ಫೋನ್ ಮಾಡಿ ಮತ್ತೆ ಕೇಳಿದೆ, ಅಣ್ಣ ನಾನೇ ಬರೀಬೇಕಾ ಇಲ್ಲ ಬೈ ಮಿಸ್ಟೇಕ್ ಏನಾದರೂ ಕಾಲ್ ಮಾಡಿದ್ರೆ ಅಂತ. ಇಲ್ಲ ಕರೆಕ್ಟಾಗೆ ಮಾಡಿದ್ದೀನಿ, ಮಾಡಿದ್ದು ಸರ್. ಬರೆದು ಕೊಟ್ಟ ಸರ್, ಒಂದು ಪದನೂ ಚೇಂಜ್ ಆಗಲಿಲ್ಲ. ಮತ್ತೆ ಅಷ್ಟು ಇಷ್ಟ ಆಗೋಯ್ತು ನನಗೆ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಂದು 10% ಜಾಸ್ತಿ ಕೆಲಸ ಮಾಡಿಕೊಟ್ರು. ಒಟ್ಟಿನಲ್ಲಿ ಕೈಯಲ್ಲಿ ಸಲಿಕೆ ಹಿಡ್ಕೊಂಡು ಕೆಲಸ ಮಾಡೋ ಹುಡುಗ ಕೈಲಿ ಪೆನ್ ಇಡಿಸ್ಬಿಟ್ಟು ಇಂಡಸ್ಟ್ರಿಗೆ ಕರ್ಕೊಂಡ್ ಬಂದ್ರಿ. ಸೊ ಮತ್ತೆ ಅವ್ರಿಗೆ ಪೇಮೆಂಟ್ ಸಹ ಮಾಡಿದಾಗ, ಪೇಮೆಂಟ್ ಮಾಡಿದಾಗ ಕೂಡ ಕಣ್ಣೀರಾಗ್ಬಿಟ್ಟೆ. ಅಣ್ಣ ಅವಕಾಶ ಕೊಟ್ಟಿರೋದು ಭಾಳ ಖುಷಿ ಆಯ್ತು, ಅದರಲ್ಲ ಪೇಮೆಂಟ್ ಬೇರೆ ಕೊಡ್ತಿದ್ದೀರಾ ಅಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾನೆ ಈಗ. ಸೊ ಅಣ್ಣ ರಿಲೀಸ್ ಆಗಿದ್ದೀನಿ. ಆ್ಯಕ್ಚುಲಿ ಈಗಲೂ ಫೋನ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದೆ, ಕಲ್ಯಾಣ್ ಅಂತ ಬೇಡ ಪವಿತ್ರ ಕಲ್ಯಾಣ್ ಅಂತ ನಂದು, ನೀವೇನಾದರೂ ಯಾರ ಹತ್ರ ಆದ್ರೂ ಹೇಳಿದ್ರೆ ಹಿಂಗೆ ಹೇಳಿ ಟೆಕ್ಸ್ಟ್ ಮಾಡಿದ್ದಾರೆ. ಪ್ಲಾನ್ ಮಾಡ್ಕೊತಿದ್ರಲ್ಲ. ಹೌದು. ಬಟ್ ಇಂಟ್ರೆಸ್ಟಿಂಗ್ ಸಿ ಈ ತರ ಜನರು ಎಲ್ಲರೂ ಕಡೆ ಟ್ಯಾಲೆಂಟ್ ಇರುತ್ತೆ ಸರ್. ಬಟ್ ಒಂದು ಗುರ್ಸೋದಿದೆಯಲ್ಲ, ಅದು ನಿಮಗೆ ನಾನು ಕಾರ್ಯಕ್ರಮಕ್ಕೆ ನಿಮಗೆ ಆ್ಯಂಡ್ ಎಲ್ಲ ಆಡಿಯನ್ಸ್ ಸಾಂಗ್ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಬಂದು ಅಂಥವ್ರಿಗೆ ಒಂದು ಪ್ರೋತ್ಸಾಹ ಕೊಡಿ. ಆ್ಯಂಡ್ ಯಾರಾದರೂ ನೋಡ್ತಾ ಇರೋರು ಪ್ರೊಡ್ಯೂಸರ್ಸ್ಗಳಾಗಲಿ, ಫಿಲ್ಮ್ ಮೇಕರ್ಸ್ಗೆ ಯಾರಿಗೂ ಇಂಟ್ರೆಸ್ಟ್ ಇರೋರಿಗೆ ಅಂತ ಅವಕಾಶ ಕೊಟ್ಟರೆ ಅವ್ರು ನೆನೆಸ್ತಾರೆ. ಸರ್ ಹೇಳಿದ್ರು ನೋಡಿ, ಕಣ್ಣೀರು ಹಾಕ್ತಾರೆ ಅಂದರೆ ಯಾವಾಗಲೂ ಸುಮ್ಮನೆ ಬರಲ್ಲ, ಬಟ್ ಅದು ಎಮೋಷನ್ ಒಂದು ಕ್ಯಾರಿಔಟ್ ಆಗಿ ಕನೆಕ್ಟಿವಿಟಿ ಇರುತ್ತಲ್ಲ. ಸೊ ಅದಕ್ಕೆ ಸೊ ಹೆಸರು ಹೇಳಿದ್ರು ಸರ್, ಪವಿತ್ರ ಕಲ್ಯಾಣ್. ಅವ್ರ ಹೆಸರು ಪವಿತ್ರ.